ಅಸಮರ್ಥರು ಅನ್ನೋದು ನನಗೆ ಕಾರ್ಡ್ ಪ್ಲೇ ಮಾಡೋ ತರ ಕಾಣಿಸ್ತಾ ಇದೆ. ಧೈರ್ಯ ಇದ್ರೆ ಎದೆಗೆ ಓದಿ ನೋಡೋಣ, ಅಲ್ಲಾಡ್ಸೋ ಬುಡನ. ಈ ತರ ಎಲ್ಲ ಕಿರ್ಚಾಡ್ಕೊಂಡ್ ಪರ್ಚಾಡ್ಕೊಂಡಲ್ಲ ಆಡೋದು. ಧೈರ್ಯ ಇದೆ ನನ್ನ ಹತ್ರ ಮಾತಾಡು. ಈ ಮನೇಲಿ ಈ ಮಾತುಗಳನ್ನ ವಿನಯ್ ಅಣ್ಣವ್ರು ತುಂಬಾ ಕೋಪದಲ್ಲಿ ಆವೇಶದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಬಿಗ್ ಬಾಸ್ ಅವ್ರು ಬಿಟ್ಟಿರೋಂಥ ಪ್ರೋಮೋದಲ್ಲಿ ಒಂದು ಕಾಣಿಸ್ತಿದೆ. ಬಿಗ್ ಬಾಸ್ ಅವ್ರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 25,000, 50,000, 1,75,000 ಈ ತರ ಒಂದಷ್ಟು ಅಮೌಂಟ್ಗಳನ್ನ ಅಲ್ಲಿ ಕೊಟ್ಟು ಇಟ್ಟಿದ್ದಾರೆ. ಸೊ ಅದ್ರಲ್ಲಿ ತುಂಬಾ ಹೈಯೆಸ್ಟ್ ಅಮೌಂಟ್ ಬಂದ್ಬಿಟ್ಟು ಅಂದ್ರೆ ಪಾಯಿಂಟ್ಸ್ ಬಂದು 20 ಲಕ್ಷ. ಸೊ ಈ ಒಂದು 20 ಲಕ್ಷವನ್ನ ನಿಮಗೆ ಯಾರ್ಯಾರಿಗೆ ಯಾವ್ಯಾವ ಪಾಯಿಂಟ್ಸ್ ಅನುಗುಣವಾಗಿ ಸೇರ್ಬೇಕೋ ನಿಮ್ಮ ಪ್ರಕಾರ ಏನು ಅನ್ಸುತ್ತೋ ಅದನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಹೋಗಿ ವರ್ತೂರ್ ಅಣ್ಣವ್ರು ತಗೊಂತಾರೆ 25,000 ಅಂತ, ನೆಕ್ಸ್ಟ್ ಪ್ರತಾಪಣ್ಣವ್ರು 50,000 ಅಂತ ತಗೊಂತಾರೆ. ಅಂಡ್ ನೆಕ್ಸ್ಟ್ 20 ಲಕ್ಷದ ಬಂದ್ಬಿಟ್ಟು ಎಲ್ಲರಿಗೂ ಸಹ ಒಂದ್ ಸ್ವಲ್ಪ ಮಾತುಕತೆಗಳು ನಡೀತಾ ಇದೆ. ಇಲ್ಲಿ ಸಂಗೀತಕ್ಕೆ ಬಂದ್ಬಿಟ್ಟು ಹೇಳ್ತಾರೆ, ನಾವು ಅಸಮರ್ಥರು ಅಂತ ಬಂದಾಗಿಂದ ತುಂಬಾ ಕಷ್ಟ ಪಟ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಈ ಕಡೆ ತನಿಷಕ್ಕ ಅವರು ಹೇಳ್ತಾರೆ ಹೌದು ನಿಜ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ತನಿಷಕ್ ಅವ್ರು ಒಂದು ಮಾತು ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೊದ್ದಂತೆ ಅನ್ನೋ ತರ ಹೇಳ್ತಾರೆ ಈ ಒಂದು ಮಾತನ್ನ. ಸೊ ಅದಕ್ಕೆ ವಿನಯ್ ಅಣ್ಣವ್ರು ಹೇಳ್ತಾರೆ, ನೀವು ಅಸಮರ್ಥರು ಅನ್ನೋದು ಕಾರ್ಡ್ ಪ್ಲೇ ಮಾಡೋ ತರ ಕಾಣಿಸ್ತಿದೆ. ನಿನಗೆ ಧೈರ್ಯ ಇದೆ, ನಿನ್ಗೆ ನಿಜವಾಗ್ಲೂ ಅಷ್ಟು ಕೆಪಾಸಿಟಿ ಇದೆ, ನನ್ಗೆ ಎದೆಗೆ ಒದಿ ನೋಡೋಣ ಅನ್ನೋ ತರ ಮಾತುಗಳನ್ನ ಹೇಳ್ತಾರೆ. ಸೊ ಅದಾದ್ಮೇಲೆ ನಂದು ಇಲ್ಲಿ ಯಾರು ಏನು ಅಲ್ಲಾಡ್ಸಕ್ಕಾಗಲ್ಲ ಅಂತಾನೂ ಅಂತ ಇರ್ತಾರೆ. ಸೊ ಅದಕ್ಕೆ ಕಾರ್ತಿಕ್ ಅಣ್ಣವ್ರು ಇದ್ಕೊಂಡು ಅಲ್ಲಾಡ್ಸಕ್ ನಿಂತ್ಕೊಂಡ್ರೆ ಬುಡನೆ ಕಿತ್ತಾಕ್ತಿವಿ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕೆ ವಿನಯ್ ಅಣ್ಣವ್ರು ಫುಲ್ಲು ಜೋರಾಗಿ ಸರಿ ಕಿತ್ತಾಕು ನೋಡೋಣ ಅನ್ನೋ ತರ ಮಾತುಗಳ ಫುಲ್ಲು ಜಗಳ ಅವ್ರ ಮೇಲೆ ಅಗ್ರೆಸಿವ್ ಆಗಿ ಹೋಗ್ತಾ ಇರ್ತಾರೆ. ಬಟ್ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಲಾಸ್ಟ್ ವೀಕ್ ನಾವು ನೋಡಿದ್ವಿ, ಎಷ್ಟು ಚೆನ್ನಾಗಿತ್ತು ಆ ಒಂದು ವಾರ, ಹೆಂಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಒಂದು ಪಾಸ್ ಪ್ಲೇ ಅಥವಾ ಫ್ಯಾಮಿಲಿ ರೌಂಡ್ ಆಗಿರ್ಬೋದು, ಸಖತ್ತಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಬಟ್ ಮತ್ತೆ ಯಥಾಸ್ಥಿತಿ ತಥಾ ಪ್ರಕಾರ ಅನ್ನೋ ತರ ಅದೇ ಸ್ಥಿತಿಗೆ ಬಂದಿದ್ದಾರೆ. ಮತ್ತೆ ಇವ್ರ ಜೊತೆ ಫ್ರೆಂಡ್ ಆಗಿದ್ದವರು ಅಥವಾ ಅವರು ಒಂದು ಮಧ್ಯೆ ಇದ್ದಂಥ ಬಾಂಡಿಂಗ್ ಮತ್ತೆ ಎಲ್ಲೋ ಒಂದ್ ಕಡೆ ಮಿಸ್ ಆಗಿದೆ, ಎಲ್ಲೋ ಒಂದ್ ಕಡೆ ಮತ್ತೆ ಅಗ್ರೆಸಿವ್ಗೆ ಹೋಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಈ ಬಿಗ್ ಬಾಸ್ ಅವರು ಸರಿ ಇಲ್ಲ ಅನಿಸ್ತದೆ. ಅವರೇ ಒಂದು ಪಾಯಿಂಟ್ಸ್ ಕೊಟ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಇವ್ರಿಗೆ ಬಿಟ್ಟಿರೋದಕ್ಕೋಸ್ಕರ ಇವ್ರು ನನಗೆ 20 ಲಕ್ಷ ಬೇಕು, ನನಗೆ 20 ಲಕ್ಷ ಬೇಕು ಅಂತ ಕಿರ್ಚಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡಲ್ಲಿ ಕಾರ್ತಿಕ್ ಅಣ್ಣ, ವಿನಯ್ ಅಣ್ಣ ಮತ್ತೆ ಸಂಗೀತಕ್ಕ, ಇವ್ರು ತನಿಷಕ್ಕ, ಇವ್ರು 4 ಜನ ಮಧ್ಯೆ ಮಾತ್ರ ಫುಲ್ ಜೋರ್ ಜಗಳ ನಡೆಯೋ ತರ ಕಾಣಿಸ್ತಾ ಇದೆ. ಏನೇ ಆಗ್ಲಿ, ನಿಮ್ಮ ಪ್ರಕಾರ ಯಾರಿಗೆ ಯಾವ ಪಾಯಿಂಟ್ ಸೇರ್ಬೇಕು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು. ಅಲ್ಲಿವರೆಗೂ ಎಲ್ಲರಿಗೂ ಸಹ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.